ಜೈ ಗುರುದೇವ್. ನನ್ನ ಹೆಸರು ಮನೋಜ್. ನಾನು ಸಿರುಗುಪ್ಪದಿಂದ ಬಂದಿದ್ದೀನಿ. ನಾನು ಥರ್ಡ್ ಇಯರ್ MBBS ಸ್ಟೂಡೆಂಟ್. ಸೊ ನನಗೆ ಈ ಕಾರ್ಯಕ್ರಮ ಬಗ್ಗೆ ಹೇಳೋದಾದ್ರೆ, ನಾನು ಸೈನ್ಸಲ್ಲಿ ಕಲ್ತಿರೋದೇನು ನೋಡಿದ ಪ್ರಕಾರ ಈ ನೇಚರಲ್ಲಿ ತುಂಬಾ ಎನರ್ಜಿ ಇದೆ. ನಾವು ಸ್ಟ್ಯಾಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಎಲ್ಲ ಹೇಳ್ತೀವಿ. ಈ ಸ್ಟ್ಯಾಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂದ್ರೆ ಮೂವಿಂಗ್ ಫಾರ್ಮ್ ಆಫ್ ಎನರ್ಜಿ ಅಂತ ಗೊತ್ತಿರುತ್ತೆ. ಈ ನೇಚರಲ್ಲಿ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ನನಗೇನು ಅನ್ಸಿರೋದಂದ್ರೆ, ನಾವು ಮಾಡೋ ಯೋಗ, ಪ್ರಾಣಾಯಾಮ ಮತ್ತೆ ತುಂಬಾ ಇಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಆ ಎನರ್ಜಿ ನಮ್ಮಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಈಗ ನನಗೆ ಯೋಗ ಪ್ರಾಣಾಯಾಮ ಬಿಟ್ಟು ಬೇರೆ ಯಾವ್ದಾದ್ರು ತುಂಬಾ ಚೆನ್ನಾಗಿ ಅನ್ಸಿದ್ದಂದ್ರೆ ಶಿವಶಕ್ತಿ ಧ್ಯಾನ ಅನ್ಸಿದೆ. ಶಿವಶಕ್ತಿ ಧ್ಯಾನ ಮತ್ತೆ ಭಜನೆಗಳು. ಈಗೂ ಭಜನೆ ಮಾಡುವಾಗ ನನ್ನ ಸ್ಪೈನಲ್ ಕಾರ್ಡಲ್ಲೇ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆದ ತರ ಫೀಲ್ ಆಗುತ್ತೆ. ಸೊ ನಾನು ಅಲ್ಲಿ ಅಂದ್ರೆ ನಾವು ಸೈನ್ಸ್ ಕೂಡ ಹೇಳೋದಿಲ್ಲ, ಆ ತರ ಭಕ್ತಿಯಲ್ಲಿದೆ ಅಂತ ನಮ್ಗೆ ಈ ಕಾರ್ಯಕ್ರಮದಿಂದ ಗೊತ್ತಾಗಿದೆ. ಮತ್ತೆ ಇದೆಲ್ಲ ಇನ್ನು ನಾವು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ 2 ಥಿಂಗ್ಸ್ ಅಂತ ಇರ್ಬೇಕು. ಏನಂದ್ರೆ ಹೆಲ್ತ್, ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್. ಹೆಲ್ತ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಯಾರು ಕಲ್ತಿರ್ತಾರೋ ಅವ್ರು ಏನಾದ್ರೂ ಅಚೀವ್ ಮಾಡ್ಬೋದು ಲೈಫಲ್ಲಿ. ನನಗೆ ಗೊತ್ತಿರೋದ್ ಪ್ರಕಾರ ಏನಾದ್ರೂ ಅಚೀವ್ ಮಾಡ್ಬೋದು. ಸೊ ಈ ಕಾರ್ಯಕ್ರಮದಾಗ ನಾವು ಮೇನ್ ಕಲ್ತಿರೋದು ಇವೆರಡೇ ಥಿಂಗ್ಸ್. ನನಗೆ ಅನ್ಸಿದ್ದೇನು, ಈ ಹೆಲ್ತ್ ಮ್ಯಾನೇಜ್ಮೆಂಟ್. ಈಗ ಗುರುಜಿ ಹೇಳ್ತಾರೆ ಅವ್ರ ಫುಡ್ ಯಾವ ತರ ಮೇಂಟೈನ್ ಮಾಡ್ಬೇಕು. ನಮಗೆ ಪ್ರತಿಯೊಂದು ಯೋಗ ಪ್ರಾಣಾಯಾಮದಿಂದ 200, 300, 400 ವರ್ಷ ನಮ್ಮೂರ ಹತ್ರನೇ ತೆಕ್ಕಲಕೋಟೆ ಹತ್ರ 700 ವರ್ಷ ಬದುಕಿದ್ದಾರೆ. ಅಷ್ಟು ಬದುಕಕ್ಕೆ ಸಾಧ್ಯ ಹೆಂಗಾಯ್ತು? ಫುಡ್ ಅಂಡ್ ಹೆಲ್ತ್ ಮ್ಯಾನೇಜ್ಮೆಂಟ್. ಸೊ ಈ ಕಾರ್ಯಕ್ರಮದಲ್ಲಿ ಮೇನ್ ಆಗಿ ನಮ್ಮ ಗುರುಜಿ ಅವರು ಅದನ್ನ ಹೇಳ್ಕೊಟ್ಟಿದ್ದಾರೆ. ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿರೋದಕ್ಕೆ ಮತ್ತೆ ಇನ್ನೊಂದೇನಂದ್ರೆ ನನಗೆ ತುಂಬಾ ಖುಷಿ ಆಗಿದ್ದೇನೆಂದ್ರೆ, ಪ್ರತಿ ದಿನ 10 ದಿನಗಟ್ಲೆ ಎಲ್ಲಿ ಸಿಗಲ್ಲ ನಮಗೆ ಗುರುಜಿ ಮಾತಾಜಿ ಪ್ರತಿ ದಿನ ಆಶೀರ್ವಾದ ಕೊಟ್ಟಿದ್ದಾರೆ ನಮಗೆ. ಯಾವ ಪುಣ್ಯನೂ ಯಾರಿಗೂ ಇಲ್ಲ. ಅದು ನಮ್ಮ ತಂದೆ ತಾಯಿಗಳು ಬಂದ್ರೇನು ಪಾಪ ಅಲ್ಲಿಂದ ಬಂದು ಒಂದ್ಸರಿ ಆಶೀರ್ವಾದ ತಗೊಂಡೋಗ್ಬೇಕು. ಬಟ್ ನಾವು ಮಕ್ಕಳು ಪ್ರತಿ ದಿನ ಇಲ್ಲೇ ಮಕ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಪ್ರತಿ ದಿನ ಅವ್ರ ಆಶೀರ್ವಾದ ತಗೊಂಡಿವಿ. ಅವ್ರು ಅಷ್ಟು ಖುಷಿ ಆಗ್ತದೆ ಅವರು ಮಾಡೋದು ನಮಗೋಸ್ಕರ. ಇಷ್ಟೆಲ್ಲ ಮಾಡಿದ್ದಾರೆ ನಿಜ. ನಾನು ತುಂಬಾ ನಾವು ಫಿಟ್ನೆಸ್ಗೋಸ್ಕರ ನಾನು ಎಲ್ಲಾ ಕಡೆ ತುಂಬಾ 2 ರಿಂದ 3 ಲಕ್ಷ ಖರ್ಚು ಮಾಡಿದೀವಿ. ಜಿಮ್ ಅಂತೆ, ಅದಂತೆ ಇದಂತೆ ಎಲ್ಲ ತಗೊಂಡಿವಿ. ಎಲ್ಲರೂ ಎಕ್ಸ್ಟರ್ನಲ್ ಹೆಲ್ತ್ ಚೆನ್ನಾಗಾಗ್ತದೆ. ಬಟ್ ಇಂಟರ್ನಲಿ ನೋಡ್ಬೇಕಾದ್ರೆ ನನ್ಗೆ ಎಷ್ಟೋ ಜಿಮ್ ಮಾಡಿದೆ, ಬಟ್ ಸೈನಸ್ ಪ್ರಾಬ್ಲಮ್ ಕಡಿಮೆ ಆಗ್ಲಿಲ್ಲ ನನ್ನ ಲೈಫಲ್ಲಿ. ಬಟ್ ಪ್ರಾಣಾಯಾಮ ಮಾಡಿದ ಫಸ್ಟ್ ಡೇ ನಾನು ಮಕ್ಕೊಂಡು ಎದ್ಮೇಲೆ ನನ್ನ ಲಂಗ್ಸಲ್ಲಿ ನಾನು ಫೀಲ್ ಆಯ್ತು, ಸೈನಸ್ ಪ್ರಾಬ್ಲಮ್ ಇಲ್ದಂಗೆ ನನಗೆ ಫೀಲ್ ಆಯ್ತು. ಸೊ ಈ ತರ ಮಾಡಿರೋದು ನಮ್ಮ ಗುರುಜಿಯಿಂದ ಬಿಟ್ಟು ಇವತ್ತಿಗೂ ನಾನು ಹೇಳ್ತೀನಿ 2 ರಿಂದ 3 ಲಕ್ಷ ನಿನ್ನೆ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ದೀನಿ. ಅಷ್ಟು ಖರ್ಚು ಮಾಡಿದ್ರು. ನಾವು ಫಿಸಿಕಲಿ ಚೆನ್ನಾಗಾದೀವಿ ಹೊರತು ಇಂಟರ್ನಲ್ ಬಾಡಿ, ನನ್ನ ಲಿವರ್ ಹೆಂಗ್ ಫಂಕ್ಷನ್ ಆಗ್ತೈತೆ, ನನ್ನ ಲಂಗ್ಸ್ ಹೆಂಗ್ ಫಂಕ್ಷನ್ ಆಗ್ತಿದ್ದಾವೆ ನಮ್ಗೆ ಏನು ಗೊತ್ತಾಗ್ಲಿಲ್ಲ. ಬಟ್ ಈ ಕಾರ್ಯಕ್ರಮದಲ್ಲಿ ಅದೆಲ್ಲ ಇಂಟರ್ನಲ್ ಬಾಡಿ ಫಂಕ್ಷನ್ಸ್ ಚೆನ್ನಾಗಾದ್ರೆ ಆಟೋಮೆಟಿಕ್ ಆಗಿ ನಾವು ಫಿಟ್ ಆಗಿರ್ತೀವಿ. ಇನ್ನೊಂದೇನಂದ್ರೆ ಮೆಂಟಲ್ ಹೆಲ್ತ್. ಈ ಕಾರ್ಯಕ್ರಮದಾಗೆ ನಾವು ಮೇನ್ ಆಗಿ ಮೆಂಟಲ್ ಹೆಲ್ತ್ ಯಾವ ತರ ಬೆಳಿಗ್ಗೆ 4:15 ಎದ್ದೇಳಿಸ್ತಾರೆ, ರಾತ್ರಿ 9, 10, 11 ಗಂಟೆ ಆದ್ರೂ ಮತ್ತೆ 4:15 ಎದ್ದೇಳ್ತೀವಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀವಿ, ಮೆಂಟಲಿ ಸ್ಟ್ರಾಂಗ್ ಆಗ್ತೀವಿ. ಎಷ್ಟು ಕೆಲಸ ಇದ್ರೂ ಮಾಡ್ತೀವಿ. ನಿದ್ದೆನೆ ಮಾಡಿಲ್ಲ ನಾವು. ನಾನು ಇಲ್ಲಿ ಬಂದಿರೋ ಮೇನ್ ಕೋರ್ಸ್ ಏನಂದ್ರೆ ನಾನು ಸ್ಟ್ರೆಸ್ ರಿಲೀಫ್ ಆಗ್ಬೇಕಿತ್ತು. ನಾನು ನಿಜ ಹೇಳ್ತೀವಿ, ನೀವು ನಿಮ್ಮ ಮಕ್ಕಳಾದ್ರೂ ಡಿಗ್ರಿ ಮಾಡುವಾಗ ಇಲ್ಲ ಮುಂದೆ ಓದುವಾಗ ಈಗ ನಾನು ಕೇಳ್ತಿದ್ದೀನಲ್ಲ ಪೇರೆಂಟ್ಸ್ನ, 11th 12th ಅಲ್ಲಿ ಇಷ್ಟು ಸ್ಟ್ರೆಸ್ ಆಗ್ತಿದೆ ಅಂತೆ. ಒಂದು ಡಾಕ್ಟರ್ ಮಾಡ್ಬೇಕಂದ್ರೆ, ಒಂದು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಅವರಿಗೆಲ್ಲ ಅಷ್ಟು ಸ್ಟ್ರೆಸ್ ಅಲ್ಲಿ ಹೆಂಗ್ ಇರೋದಂದ್ರೆ ನಮ್ಗೆ ಅಷ್ಟು ಆಗಿದ್ದಿಲ್ಲ. ಬಟ್ ಇವಾಗ ಆಗ್ತೈತೆ. ಆ ಮಕ್ಳಿಗೆ ಈ ಸಣ್ಣ ವಯಸ್ಸಿಗೆ ಆಗ್ತೈತೆ. ಸೊ ಅವ್ರ ಹೆಲ್ತ್ ಎಷ್ಟು ಕೆಡ್ತತೆ ಮುಂದೆ. ಬಟ್ ಅವ್ರಿಗೆ ಯೋಗ ಪ್ರಾಣಾಯಾಮ ದಿನ ಇರಬೇಕು. ಇದೇ ಮೇನ್ ನಮ್ ಗುರುಜಿ ಹೇಳ್ಕೊಟ್ಟಿರೋದು. ನಮಗೆ ಯೋಗ ಪ್ರಾಣಾಯಾಮ ನಮ್ ಹೆಲ್ತ್ ಮೇಂಟೈನ್ ಮಾಡಿದ್ರೆ ಸಾಕಲ್ಲ, ಇನ್ನೇನ್ ಬೇಕಾಗಿರುತ್ತೆ. ಮತ್ತೆ ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ ತಂದೆ ತಾಯಿಗಳು. ಇವತ್ತು ಬಂದಿಲ್ಲ ಅವರು, ಬಟ್ ಅವ್ರ ಬಗ್ಗೆ ನಾನು ಜಾಸ್ತಿ ಎಲ್ಲಿ ಮಾತಾಡಿಲ್ಲ. ಇವತ್ತು ನಾನು ಏನ್ ಹೇಳ್ಬೇಕಂದ್ರೆ, ಪ್ರತಿ ಸ್ಟೇಜಲ್ಲಿ ನನಗೆ ಅವರು ಸಪೋರ್ಟ್ ಕೊಟ್ಟಿದಾರ. ಅವ್ರಿಗೆ ಫುಲ್ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಮತ್ತೆ ನಾನು ಏನು ಆಗಲ್ಲ ಅವ್ರಿಗೆ. ಇವತ್ತು ನಾನು ಇಲ್ಲಿರೋದು ಪ್ರತಿಯೊಂದಕ್ಕೂ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಇಲ್ದಂಗೆ ಇರೋಕ್ಕಾಗಲ್ಲ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಮತ್ತಿನ್ನೊಂದು ಏನಂದ್ರೆ ನಮ್ಮ ಗುರುಜಿ ಮೊನ್ನೆ ಒಂದು ನಮಗೆ ಅದ್ಭುತವಾದ ಕತೆ ಹೇಳಿದ್ರು. ಅದ್ರೊಳಗಡೆ ನನಗೆ ಅವ್ರು ವಿವೇಕಾನಂದರ ಬಗ್ಗೆ ಹೇಳುವಾಗ, ವಿವೇಕಾನಂದ ಹಿಂಗ ಒಂದು ಸಿಗರೇಟ್ ತಗೊಂಡು ಹಿಂಗೆ ಹೊಸ್ತ ಮೇಲೆ ಅವರಿಗೆ ಜ್ಞಾನೋದಯ ಆಗುತ್ತೆ. ಅಂದ್ರೆ ರಾಮಕೃಷ್ಣ ಪರಮಹಂಸರು ಅವ್ರಿಗೆ ಜ್ಞಾನೋದಯ ಮಾಡ್ತಾರೆ. ಅಂದ್ರೆ ಏನಾದ್ರೂ ಕಾಡ್ಗಿಚ್ಚು ಹತ್ಬೇಕಂದ್ರೆ ಒಂದು ಸ್ಪಾರ್ಕ್ ಬೇಕು. ಒಂದ್ ಸಣ್ಣ ಕಿಡಿ ಸಾಕು ಒಂದು ಕಾಡ್ಗಿಚ್ಚು ಹತ್ತಕ್ಕೆ. ಅಂದ್ರೆ ಒಂದು ಸಾಧನೆ ಮಾಡ್ಬೇಕಂದ್ರೆ ಒಂದು ಸ್ಟಾರ್ಟ್ ಬೇಕಾಗುತ್ತಾ. ಪ್ರತಿಯೊಬ್ಬರ ಲೈಫಲ್ಲೂ ಈ ಕಾರ್ಯಕ್ರಮದಿಂದ ಆ ಸ್ಟಾರ್ಟ್ ಆಗ್ಲಿ ಅಂತ ನಾನು ಕೇಳ್ಕೊಂತ, ಜೈ ಗುರುದೇವ್, ಧನ್ಯವಾದಗಳು.